ಅದೇ ರಿಪೋರ್ಟ್ ಕೊಟ್ಟರೆ ಏನು ಪ್ರಯೋಜನ ನೀವು ಕೊಟ್ರೆ 25 ಎಷ್ಟು ಪಾಸ್ವರ್ಡ್ ವಿಸಿಟ್ ಮಾಡಿದ್ರಿ, ಎಷ್ಟು ರಿಫಂಡ್ ಮಾಡಿದ್ರಿ ಸರ್ಕಾರಕ್ಕೆ, ಡೀಟೇಲ್ಸ್ ಕೊಡಿವಲ್ಲ ಸರ್. ಯು ಆರ್ ನಾಟ್ ಕಮಿಂಗ್ ಟು ಜಸ್ಟ್ ಟಾಕ್ ಅಂಡ್ ಗೋ. ಅದು ನೋಡಿ ನೀವು ಆಮೇಲೆ ನಾವು ಏನೇ ಕೇಳೋದಕ್ಕೆಲ್ಲ ಇಲ್ಲಿ ಕೇಳ್ತಾರೆ. ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಬಹಳ ಪರ್ಟಿಕ್ಯುಲರ್ಲಿ ಗೃಹಲಕ್ಷ್ಮಿ ವಿಚಾರಗಳನ್ನ ಬಹಳ ಮಹತ್ತರವಾಗಿ ನಾವೆಲ್ಲ ಡಿಸ್ಕಸ್ ಮಾಡಿದ್ವಿ. ಇವತ್ತು ಅಲ್ಲಿ ಕೆಲವು ಅಕ್ರಮಗಳಿವೆ, ಅಧಿಕಾರಿಗಳ ಸೂಚನೆ ಕೊಟ್ಟಿದ್ದೀವಿ. ನಾವು 15 ದಿವಸ ಒಳಗೆ ಎಲ್ಲ ಸರಿಪಡಿಸಿ ಅದನ್ನ ನಮಗೆ ಒಂದು CEO ಅವರಿಗೆ ಮತ್ತು ನಮಗೊಂದು ಕಾಪಿ ಕಳಿಸ್ಕೊಡಿ ಅಂತ ಹೇಳಿದ್ದೀವಿ. ಕ್ಲಾಪ್ಸಸ್ ಆಗಿದೆ. ಕೆಲವು ವಿರೋಧ ಪಕ್ಷ 3 ವರ್ಷದಿಂದ ಆಗಿಲ್ಲ, ಈಗ ಏನ್ ಮಾಡ್ತೀರಿ ಅಂತ ಕೇಳ್ತಾರೆ. ಇಲ್ಲ, ಅದೆಲ್ಲ ಪ್ರಶ್ನೆ ನಮ್ಮಲ್ಲಿ. ಈಗ ಅದು ನಾವು ಪರಿಷ್ಕರಣೆ ಮಾಡ್ತಿದ್ದೀವಿ. ಆದೇಶ ಇನ್ನೂ ಬಂದಿಲ್ಲ, ಮತ್ತೆ ಪರಿಶೀಲನೆ 2 ಮಾಡಿ ಎಲ್ಲಿ ನಿಜವಾದಂತ ಸಿಗಬೇಕಾದಂತ ಮತ್ತೆ ಸಿಗ್ಬೇಕು ಅಂತಕ್ಕಂಥ ಉದ್ದೇಶ ನಮಗೆ. ಕೆಲವು ಡೆತ್ ಕೇಸ್ ಆಗಿವೆ ಇವತ್ತು. ಕೆಲವು IT ಮತ್ತೆ GST ಅವರು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಅದು ಆಗಬಾರ್ದು. IT ಯಾರು ತಗೊಳ್ತಾ ಇದ್ದಾರೆ, GST ಯಾರು ರಿಜಿಸ್ಟರ್ ಆಗಿದ್ರೆ ಅವ್ರಿಗೆ ಕಟ್ ಮಾಡಬೇಕು. ಮತ್ತೆ ಡೆತ್ ಕೇಸಸ್ ಆಗಿದ್ರು ಕೂಡ ಅಮೌಂಟ್ ಬೇರೆಯವ್ರಿಗೆ ಹೋಗ್ತಾ ಇರ್ತದೆ. ಅದನ್ನ ನಿಲ್ಲಿಸಿ ಅದು ಸದ್ಯದಲ್ಲಿ ಎಷ್ಟು ಅಮೌಂಟ್ನ ವಾಪಸ್ ಮಾಡಿ ಅದನ್ನ ಸ್ಟಾಪ್ ಮಾಡಿ ಅಂತಕ್ಕಂಥ ಬಹಳ ಮಾತ್ರವಾದಂಥ ಡಿಸ್ಕಷನ್ ಇವತ್ತು ಮಾಡಿದ್ವಿ. ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಯಾವ ಕಾರಣಕ್ಕೂ ಕೂಡ ಈ ಪಂಚ ಗ್ಯಾರಂಟಿಗಳು ನಿಲ್ಲಲ್ಲ. ಇನ್ನೂ 5 ವರ್ಷ ನಾವು 28ಕ್ಕೆ ನಾವು ಮತ್ತೆ 5 ವರ್ಷ ನಾವು ಸರ್ಕಾರ ಬರುತ್ತೆ, ಇನ್ನೂ 5 ವರ್ಷ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಇವತ್ತು ಬಹಳ ತುಂಬಾ ಇನ್ ಡೀಟೇಲ್ ಡಿಸ್ಕಷನ್ ಮಾಡಿದೀವಿ ನಾವು. ಇದು ಸಕ್ಸಸ್ಫುಲ್ ಡಿಸ್ಕಷನ್ ಆಗಿದೆ. ಇದ್ರ ಪ್ರಕಾರ ನಮಗೆ ಇದು ಒಳ್ಳೇದಾಗುತ್ತೆ ಅಂತಕ್ಕಂಥ ಮನೋಭಾವನೆ, ಆಶಾಭಾವನೆ ಹೊಂದಿದ್ದೀವಿ ನಾವು.